ಸಿಲಿಕಾನ್ ಸಿಟಿ ಬೆಂಗಳೂರು ತಂತ್ರಜ್ಞಾನ ಬೆಳವಣಿಗೆಯ ಜೊತೆಗೆ ಆರೋಗ್ಯದ ಹೊಸ ಸವಾಲುಗಳನ್ನು ಎದುರಿಸುತ್ತಿದೆ. ಪರಿಸರ ಮಾಲಿನ್ಯ, ವಾಹನಗಳ ಹೊಗೆ, ನಿರ್ಮಾಣ ಕಾಮಗಾರಿಗಳ ಧೂಳು ಮತ್ತು ಬದಲಾಗುತ್ತಿರುವ ಆಹಾರ ಪದ್ಧತಿಯಿಂದ ಅಲರ್ಜಿ ಹಾಗೂ ಜೀರ್ಣಾಂಗ ಸಮಸ್ಯೆಗಳು ಹೆಚ್ಚುತ್ತಿರುವುದು ತಜ್ಞರ ಅಭಿಪ್ರಾಯ. ಅಂದಾಜುಗಳ ಪ್ರಕಾರ ದೇಶದಲ್ಲಿ ಸುಮಾರು 20-30% ಜನರು ಅಲರ್ಜಿಕ್ ರೈನೈಟಿಸ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ನಿರಂತರ ಸೀನಾಟ, ಮೂಗು ಮುಚ್ಚಿಕೊಳ್ಳುವುದು, ಕಣ್ಣಿನ ಉರಿ ಮಾತ್ರವಲ್ಲದೆ ನಿದ್ರಾಹೀನತೆ, ಆಯಾಸ ಮತ್ತು ಕೆಲಸದ ಸಾಮರ್ಥ್ಯ ಕುಸಿತಕ್ಕೂ ಈ ಸಮಸ್ಯೆಗಳು ಕಾರಣವಾಗುತ್ತಿವೆ. ಉಸಿರಾಟ ಸಂಬಂಧಿತ ಸಮಸ್ಯೆಗಳೂ ಹೆಚ್ಚುತ್ತಿವೆ. ಭಾರತದಲ್ಲಿ ಕೋಟ್ಯಂತರ ಜನರು ಆಸ್ತಮಾ ಸಮಸ್ಯೆ ಎದುರಿಸುತ್ತಿದ್ದು, ಇದರಿಂದ ವೈದ್ಯಕೀಯ ವೆಚ್ಚ ಹಾಗೂ ಉತ್ಪಾದಕತೆಯ ಮೇಲೂ ದೊಡ್ಡ ಹೊರೆ ಬೀಳುತ್ತಿದೆ. ಇದೇ ವೇಳೆ ಗಟ್ ಹೆಲ್ತ್ ಸಮಸ್ಯೆಗಳೂ ಕೂಡ ಹೆಚ್ಚಾಗುತ್ತಿವೆ. ಜೀರ್ಣಕ್ರಿಯೆ ಸಮಸ್ಯೆ, ಆಸಿಡ್ ರಿಫ್ಲಕ್ಸ್, ಹೊಟ್ಟೆ ಉಬ್ಬರ, ಮಲಬದ್ಧತೆ ಮತ್ತು ಇತರ ದೀರ್ಘಕಾಲೀನ ತೊಂದರೆಗಳು ನಗರ ಜೀವನ ಶೈಲಿಗೆ ಸಂಬಂಧಿಸಿವೆ ಎಂದು ವೈದ್ಯರು ಹೇಳುತ್ತಿದ್ದಾರೆ. Bangalore is known as the allergy capital of the country. The incidence of allergies even in the allergy capital is going up. Various reasons for this: global warming, urbanization and others. It's very important to look at the impact that this trend is having on individual health, household health issues and the financial burden. ಬೆಂಗಳೂರಂತಹ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆ ಅಗತ್ಯವಾಗಿದೆ. ಪರಿಸರ ಮತ್ತು ಜೀವನ ಶೈಲಿಯ ಪರಿಣಾಮವನ್ನು ಗಂಭೀರವಾಗಿ ಪರಿಗಣಿಸಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆಯುವುದು ಆರೋಗ್ಯಕರ ಬದುಕಿನತ್ತ ಪ್ರಮುಖ ಹೆಜ್ಜೆಯಾಗಲಿದೆ. ಸಾಗರ್, ನ್ಯೂಸ್ ಟೈಮ್ಸ್, ಬೆಂಗಳೂರು.